ಸತ್ಯವೇದದಲ್ಲಿ 5 ಆಲಯ ಅಂತ ಬರುವಾಗ, ಸತ್ಯವೇದದಲ್ಲಿ ಕಟ್ಟಲ್ಪಟ್ಟಂತ 5 ಆಲಯಗಳು. ಕಮನ್ ಚರ್ಚ್, ಎಷ್ಟು ಆಲಯಗಳು? ಕಮನ್ ಎಲ್ಲ ಹೇಳ್ರಿ, ಎಷ್ಟು ಆಲಯಗಳು? ಎಲ್ಲ ಹೇಳ್ರಿ, ಎಷ್ಟು ಆಲಯಗಳು ಕಟ್ಟಲ್ಪಟ್ಟಿದೆ? ಸತ್ಯವೇದದಲ್ಲಿ 5 ಆಲಯಗಳ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಸಿದ್ಧ ಇದ್ದೀರಾ? ಹಲ್ಲೆಲೂಯಾ. ಒಂದೊಂದು ಆಲಯದ ವೈಭವ, ಒಂದೊಂದು ಆಲಯದ ಅತಿಶಯ, ಅದ್ಭುತ ಮಹತ್ಕಾರ್ಯಗಳು, ಅದರ ವೈಭವ, ಅದರ ಅಲಂಕಾರ, ಹಲ್ಲೆಲೂಯಾ, ದೇವರು ಅದನ್ನು ಎಷ್ಟು ರೂಪವಾಗಿ ಇಟ್ಟಿದ್ದಾರೆ, ನಾವೆಲ್ಲ ನೋಡ್ಕೊಂಡು ಬರೋಣ. ರೈಟ್? ಸಿದ್ಧ ಇದ್ದೀರಾ? ಎಷ್ಟು ಆಲಯಗಳು? 5 ತರದ ಆಲಯಗಳು. ಮೊದಲನೇದಾಗಿ ಕೇಳಿಸ್ಕೊಳ್ರಿ, ದ ಫಸ್ಟ್, ಮೊದಲನೆಯ ಆಲಯ, ಅದು ಮೋಶೆಯ ಮೂಲಕವಾಗಿ ಕೊಡಲ್ಪಟ್ಟಂತ, ಅವನ ಮೂಲಕವಾಗಿ ನೇಮಿಸಲ್ಪಟ್ಟು ಕೊಡಲ್ಪಟ್ಟು ಅದರ ಮೂಲಕವಾಗಿ ಕಟ್ಟಲ್ಪಟ್ಟಂತ ದ ಫಸ್ಟ್, ಮೊದಲನೇ ಆಲಯ ದೇವದರ್ಶನ ಗುಡಾರ. ನಾವು ಹೇಳ್ತೇವೆ ಏನಂತ? ದೇವದರ್ಶನ ಗುಡಾರ. ನೀವು ವಿಮೋಚನ ಕಾಂಡ ಪುಸ್ತಕ 25ನೇ ಅಧ್ಯಾಯದ 8-9ನೇ ವಚನವನ್ನ ಧ್ಯಾನ ಮಾಡಿದ್ರೆ, ಈ ಆಲಯ ಬಂದು ಕೇಳಿಸ್ಕೊಳ್ರಿ, ಮೋಶೆಯ ಮೂಲಕವಾಗಿ ಕಟ್ಟಲ್ಪಟ್ಟಂತ ಒಂದು ಆಲಯ. ಈ ಆಲಯ ಒಂದು ಕಡೆ ಸ್ಥಿರವಾಗಿ ಇರುವಂತ ಆಲಯ ಅಲ್ಲ. ಕಮನ್, ಸರಿಯಾಗಿ ಕೇಳಿಸ್ಕೊಳ್ರಿ, ಈ ಆಲಯ ಬಂದು ಒಂದು ಕಡೆ ಕಟ್ಟಲ್ಪಟ್ಟು ಒಂದೇ ಕಡೆ ಸ್ಥಿರವಾಗಿರುವಂತ ಆಲಯ ಅಲ್ಲ. ವಾಕ್ಯವನ್ನು ಓದ್ರಿ 8ನೇ ವಚನದಿಂದ ಓದ್ರಿ. 25:8 ವಿಮೋಚನ ಕಾಂಡ, ಎಕ್ಸೋಡಸ್. ಮೋಶೆ, ನಾನು ಜನಗಳ ಮಧ್ಯದಲ್ಲಿ, ಅವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನನಗೆ ಒಂದು ದೇವಸ್ಥಾನವನ್ನ ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ. ಕಮಾನ್ ಚರ್ಚ್, ಸರಿಯಾಗಿ ಕೇಳಿಸ್ಕೊಳ್ರಿ, ಇದು ದೇವರೇ ಮೋಶೆಗೆ ತೋರಿಸ್ತಿದ್ದಾರೆ. ರೈಟ್? ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಆಲಯ ಯಾರು ತೋರಿಸ್ತಾ ಇರೋದು? ದೇವರೇ ಮೋಶೆಗೆ ತೋರಿಸಿದ್ದಾರೆ. ರೈಟ್? ನಾನು ತೋರಿಸುವ ಮಾದರಿಯ ಪ್ರಕಾರ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ರೈಟ್? ಈ ವಾಕ್ಯಕ್ಕನುಸಾರವಾಗಿ ಮೋಶೆ ಆ ದೇವರ ಹತ್ರದಿಂದ ಸಿನಾಯ್ ಬೆಟ್ಟದಲ್ಲಿ ಒಂದು ಪ್ಲಾನ್ ಅನ್ನ ತೆಗೆದುಕೊಂಡು, ದೇವರು ಹೇಗೆ ಅವನಿಗೆ ಬ್ಲೂ ಪ್ರಿಂಟ್ ಅನ್ನ ಕೊಟ್ಟರು ಅದೇ ರೀತಿಯಾಗಿ ತೆಗೆದುಕೊಂಡು ಬಂದು ಆ ಸಿನಾಯ್ ತಪ್ಪಲಿನಲ್ಲಿ ಜನಾಂಗಗಳನ್ನ ಇಟ್ಟು ಅದರ ಮಧ್ಯದಲ್ಲಿ ಆಲಯವನ್ನ ಕಟ್ಟಿ, ಹಲ್ಲೆಲೂಯ, ಆ ಆಲಯವನ್ನ ಇದೇ ರೂಪುರೇಷವಾಗಿ ಮಾಡಬೇಕೆಂಬುದಾಗಿ ನೀವು ವಿಮೋಚನೆ ಕಾಂಡ 25ನೇ ಅಧ್ಯಾಯದಿಂದ ನೀವು ಓದ್ತಾ ಹೋದ್ರೆ ದೇವರ ಗುಡಾರ, ದೇವದರ್ಶನ ಗುಡಾರ ಹೇಗೆ ಕಟ್ಟಲ್ಪಡುತ್ತೆ ಎಂಬುದಾಗಿ ನಾವು ಧ್ಯಾನ ಮಾಡಬಹುದು. ರೈಟ್? ಹಲ್ಲೆಲೂಯ. ಈ ಆಲಯ ಬಂದು ಸ್ಥಿರವಾಗಿರುವ ಆಲಯ ಅಲ್ಲ, ಒಂದು ಕಡೆ ಇರುವ ಆಲಯ ಅಲ್ಲ. ಯಾವಾಗೆಲ್ಲ ಇಸ್ರಾಯೇಲರು ಎದ್ದು ಪ್ರಯಾಣ ಮಾಡಬೇಕಾಗಿತ್ತೋ ಆಗ ಈ ಆಲಯವನ್ನ ತೆಗೆದು ಇದನ್ನ ಒತ್ತುಕೊಂಡು ಹೋಗುವಂಥದ್ದು, ಅದನ್ನ ತೆಗೆದುಕೊಂಡು ಹೋಗುವಂಥದ್ದು. ಇದಕ್ಕೆ ನಾವು ಹೀಗೆ ಹೇಳ್ತೇವೆ, ಮೂವಿಂಗ್ ಟೆಂಪಲ್ ಎಂಬುದಾಗಿ, ಚಲಿಸುವ ಆಲಯ. ಕಮಂಚರ್, ಎಂತ ಆಲಯ ಇದು? ಇದು ಒಂದು ಕಡೆ ಸ್ಥಿರವಾಗಿರುವ ಆಲಯ ಅಲ್ಲ, ಇದು ಚಲಿಸುವ ಆಲಯ ಆಗಿತ್ತು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನು ನಿಮಗೆ ಈ ವಾಕ್ಯದ ಇಂಟ್ರೊಡಕ್ಷನ್ ಕೊಟ್ಟು ನಾನು ನಿಲ್ಲಿಸ್ತೇನೆ. 2 ದಿನವನ್ನು ಮಿಸ್ ಮಾಡಿಕೊಳ್ಬೇಡ್ರಿ. ನಾನು ಹೇಳ್ತೇನೆ, ಕೇಳಿಸ್ಕೊಳ್ರಿ. ನೀವು ಇಲ್ಲಿಯವರೆಗೆ ಅನುಭವಿಸಿದ ದೇವರ ಸಾನ್ನಿಧ್ಯ, ಮಹಿಮೆ, ಈ 2025ರಲ್ಲಿ ದೇವರು ನಿಮ್ಮನ್ನು ಬಲವುಳ್ಳವರಾಗಿ ನಡೆಸುವ ಕಾರ್ಯಗಳನ್ನು ದೇವರು ಇಟ್ಟಿದ್ದಾರೆ. ಆಮೇನ್, ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಇದು ಮೂವಿಂಗ್ ಟೆಂಪಲ್. ಇದು ಮೋಶೆಯ ಮೂಲಕವಾಗಿ ಜನರಿಂದ ಕಟ್ಟಲ್ಪಟ್ಟ ಆಲಯ. ಕಮಾನ್ ಚರ್ಚ್, ಎಲ್ಲ ಹೇಳ್ರಿ, ಯಾರಿಂದ ಕಟ್ಟಲ್ಪಟ್ಟ ಆಲಯ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ಯಾರಿಂದ ಕಟ್ಟಲ್ಪಟ್ಟ ಆಲಯ? ಇದು ಮೂವಿಂಗ್ ಟೆಂಪಲ್, ಇದು ಚಲಿಸುವ ಆಲಯ. ಮೊದಲನೇ ಆಲಯ, 5ರಲ್ಲಿ ಮೊದಲನೇ ಆಲಯ. 2ನೇ ಆಲಯ, ಹಲ್ಲೆಲೂಯಾ, ಸರಿಯಾಗಿ ಗಮನಿಸಿ. 2ನೇ ಆಲಯ ಬಂದು ಸೊಲೊಮೋನನ್ ಕಟ್ಟುವ ಆಲಯ. ಈ ಆಲಯ ಸೊಲೊಮೋನನ್ ಕಟ್ತಾನೆ. ಆಕ್ಚುಲಿ ಅದನ್ನ
ದಾವಿದ ತೀರ್ಮಾನ ಮಾಡ್ತಾನೆ. ದಾವಿದ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ನಾನಾದ್ರೂ ಇಂಥ ಮನೆಗಳಲ್ಲಿ ವಾಸ ಮಾಡ್ತಿದ್ದೇನೆ, ನಾನು ಕಾರು ಬಂಗ್ಲೆ ಐಶ್ವರ್ಯ ಎಲ್ಲವನ್ನ ತೆಗೆದುಕೊಂಡು ನಾನ್ ಚೆನ್ನಾಗಿದ್ದೇನೆ, ಆದ್ರೆ ದೇವರ ಆಲಯ, ದೇವರು ಮಂಜೂಷ ಇರೋದಕ್ಕೆ ಅದಕ್ಕೆ ಒಂದು ಆಲಯನೇ ಇಲ್ವಲ್ಲ ಎಂಬುದಾಗಿ, ನಾನು ದೇವರಿಗೆ ಒಂದು ಆಲಯ ಕಟ್ಟಬೇಕೆಂಬುದಾಗಿ ಅವನು ಮನಸ್ಸು ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಆದ್ರೆ ದೇವರು ವಾಗ್ದಾನ ಮಾಡ್ತಾರೆ, ನೀನ್ ಕಟ್ಟಲ್ಲ, ನಿನ್ನ ಮಗ, ನಿನ್ನ ಸಂತತಿ ಕಟ್ಟುತ್ತದೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಚರ್ಚ್ ಕೇಳಿಸ್ಕೊಡ್ರಿ. ಆ ಸಂತತಿ ಬಂದ, ದಾವಿದನ ಮೂಲಕವಾಗಿ ಬಂದ ಸಂತತಿ ಸೊಲೊಮೋನ್. ಸೊಲೊಮೋನನ ಕಾಲದಲ್ಲಿ ಸೊಲೊಮೋನನೊಂದು ದೇವಾಲಯವನ್ನ ಕಟ್ಟಿಸ್ತಾನೆ. ವೆರಿ ಬ್ಯೂಟಿಫುಲ್ ಟೆಂಪಲ್. ಯಾರು ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ. ಯಾರು ಹೀಗೆ ಸೊಲೊಮೋನ ಹೇಗೆ ಕಟ್ತಾನೆ ಗೊತ್ತಾ ಆಲಯವನ್ನ? ಯಾರು ಬಂದ್ರು ಆಲಯವನ್ನ ನೋಡಿದ್ರೆ ಒಂದು ಕೊರತೆ ನೋಡ್ರಿ, ಇಂಥದ್ದೊಂದು ಕೊರತೆ ಇದೆ ಅಂತ ಯಾರು ಹೇಳಬಾರ್ದು. ಹಾಗೆ ಸೊಲೊಮೋನನು ಆ ದೇವರ ಆಲಯವನ್ನ ಕಟ್ತಾನೆ. ಅಲ್ಲೆಲ್ಲೂಯ್ಯ. ಯಾವೊಬ್ಬ ವ್ಯಕ್ತಿ ಬಂದು ನೋಡಿದ್ರು ಕೂಡ ಇದು ದೇವರ ಜ್ಞಾನದಿಂದಲೇ ಹೊರತು ಈ ಆಲಯವನ್ನು ಈ ರೀತಿಯಾಗಿ ಅಂದ ಚಂದವಾಗಿ ಕಟ್ಟಲಿಕ್ಕೆ ಮತ್ತಿನ್ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ಬೇರೆ ದೇಶದವರು ಬಂದು ಹೇಳುವ ಹಾಗೆ ಆಲಯವನ್ನು ಕಟ್ಟಿಬಿಡ್ತಾರೆ. ಅಲ್ಲೆಲ್ಲೂಯ್ಯ. ನಾನು ಅನ್ಕೊಳ್ತೇನೆ, ಈ ಬಳ್ಳಾರಿ ಪ್ರಾಂತ್ಯದಲ್ಲಿ ಈ ಆಲಯ ಕಟ್ಟಲ್ಪಡುವ ಆಲಯವನ್ನ ಲೋಕದವ್ರು ನೋಡಿ ಹೇಳ್ಬೇಕು, ದಿ ಬೆಸ್ಟ್ ಆಲಯ ಅಂದ್ರೆ ಈಗಿರ್ಬೇಕು, ದೇವರ ಸಾನ್ನಿಧ್ಯವನ್ನ ಅನುಭವಿಸುವ ಸ್ಥಳ ಅಂದ್ರೆ ಈಗ ಇರಬೇಕೆಂಬುದಾಗಿ ಜನಾಂಗಗಳು ಹೇಳಬೇಕು. ಹಾಗೆ ಈ ಅಗಾಪೆ ಕಲ್ವಾರಿಯ ಟೆಂಪಲ್ ಚರ್ಚ್ ಹಾಗೆ ಇರ್ತದೆ. ಇನ್ನು ಮುಂದೆ ಅದರ ವೈಭವ ಅದೇ ರೀತಿಯಾಗಿ ಚಲಿಸ್ತದೆ. ನಾನು ಬಲವುಳ್ಳವನಾಗಿ ನಂಬ್ತಿದ್ದೇನೆ. ನೀವು ಅದನ್ನ ರಿಸೀವ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ದೇವರ ವಾಗ್ದಾನವನ್ನ, ವಾಕ್ಯವನ್ನು ನಾನು ಬಲವುಳ್ಳವನಾಗಿ ನಂಬ್ತಿದ್ದೇನೆ. ಈ 2025ನೇ ವರ್ಷದಿಂದಲೇ ಅದು ಪ್ರಾರಂಭ ಆಗ್ತದೆ. ಈ ಆಲಯದ ವೈಭವ ಬಹಳ ವಿಶೇಷವಾಗಿರ್ತದೆ. ಹಲ್ಲೆಲೂಯಾ. ಸೊಲೊಮೋನನ ಜ್ಞಾನ ಬಿಡ್ರಿ, ಸೊಲೊಮೋನನ ಜೊತೆ ಇದ್ದ ಸೇವಕರುಗಳಿದಾರಲ್ಲ, ಅವರ ಜ್ಞಾನಕ್ಕೆ ಈ ಲೋಕದ ಜ್ಞಾನಿಗಳ ಕೈಯಿಂದಲೂ ಕೂಡ ಅದನ್ನು ಯೋಚನೆ ಮಾಡ್ಲಿಕ್ಕಾಗ್ಲಿಲ್ಲ. ನಾ ಹೇಳ್ತೇನೆ, ಪಾಸ್ಟ್ ಜ್ಞಾನ ಬಿಡ್ರಿ, ಪಾಸ್ಟ್ ಜೊತೆ ಇರುವ ನಿಮ್ಮಗಳ ಜ್ಞಾನ ಮೂಲಕವಾಗಿಯೇ, ಪರಿಶುದ್ಧಾತ್ಮನ ಮೂಲಕವಾಗಿಯೇ, ನಿಮ್ಮ ಅಭಿಷೇಕದ ಮೂಲಕವಾಗಿಯೇ, ನಿಮ್ಮ ಸೇವೆಯ ಕಾರ್ಯಗಳ ಮೂಲಕವಾಗಿಯೇ ಈ ಪಟ್ಟಣದಲ್ಲಿ ಈ ಆಲಯ ಎಲ್ಲರೂ ಹೇಳ್ಬೇಕು, ಈ ಆಲಯದಲ್ಲಿ ಒಂದು ಕೊರತೆಗಳು ಕೂಡ ಇಲ್ಲ. ಆ ರೀತಿಯಾಗಿ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸಬಹುದು ಎಂಬುದಾಗಿ. ಆ ರೀತಿಯಾಗಿ ನಾನೇ ಉಪಯೋಗ ಆಗ್ಬೇಕಂತ ಯೇಸುವಿಗೆ ಆಸೆ ಉಂಟು. ಹಲ್ಲೆಲೂಯಾ. ಶೆಬದ ರಾಣಿ ಬಂದು ಹೀಗೆ ಹೇಳ್ತಾಳೆ ಸೊಲೊಮೋನನಿಗೆ, ಇದು ದೇವರ ಜ್ಞಾನ ಬಿಟ್ರೆ, ದೇವರ ವಿವೇಕ ಬಿಟ್ರೆ ಇಷ್ಟು ಸುಂದರವಾಗಿ ಈ ವಾತಾವರಣವನ್ನ ಇಟ್ಟುಕೊಳ್ಳಿಕ್ಕೆ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾನು ಹೇಳ್ತೀನಿ, ಬಳ್ಳಾರಿ ಪ್ರಾಂತ್ಯದಲ್ಲಿ ಪ್ರೈಸ್ ಗಾಡ್, ಹಲ್ಲೆಲೂಯಾ, ಜನಾಂಗಗಳು ನಿಮ್ಮನ್ನು ನೋಡುವಾಗಲೇ ಅವ್ರು ಹೇಳಬೇಕು, ಇವ್ರ ಜೊತೆ ನಾವು ಇರಬೇಕು, ಇವ್ರ ಜೊತೆ ಮಾತಾಡಬೇಕು, ಇವ್ರ ಸಂಗಡ ಇರಬೇಕು, ಇವ್ರ ಜೊತೆ ಬೆಳಿಬೇಕು, ಇಲ್ಲಿಂದಲೇ ನಮ್ಮ ಉನ್ನತಿ ಸ್ಟಾರ್ಟ್ ಆಗ್ಬೇಕು. ಅನೇಕ ಜನಾಂಗಗಳು ನಿಮ್ಮ ಜೊತೆ ಬಂದು ಸೇರಿಕೊಳ್ಳುವ ಹಾಗೆ ಖರ್ಚನ್ನು ಮಾಡಿ ನಡೆಸ್ತಾರೆ. ನಂಬಿಕೆಯುಳ್ಳವ್ರು ಮಾತ್ರ ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ ನೋಡೋಣ. ಈ ಮಾತಾಡುವ ಪ್ರತಿಯೊಂದು ವಾಕ್ಯಗಳು ಅದು ವಾಗ್ದಾನವಾಗಿ, ಅದು ಪ್ರವಾದನೆಯಾಗಿ ಬೇಕಾದ್ರೂ ತೆಗೆದುಕೊಳ್ಳ್ರಿ, ಅದು ನಡೀತದೆ, ಅದು ನಮ್ಮ ಕಣ್ಣುಗಳು ನೋಡ್ತದೆ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ಕಟ್ಟಲ್ಪಟ್ಟ ಆಲಯ ಸೊಲೊಮೋನನ ಆಲಯ. ಒಂದು ಕೊರತೆ ಇಲ್ಲ. ಜನರು ನೋಡುವಾಗಲೇ ಆಶ್ಚರ್ಯಪಟ್ಟಂತ ಆಲಯ. ಯಾರು ಅಲ್ಲಿಯವರೆಗೆ ಬೇರೆ ಜನಾಂಗಗಳು ತಮ್ಮ ದೇವರುಗಳಿಗೆ ಕಟ್ಟಲಿಕ್ಕೂ ಈ ತರನು ಕಟ್ಟಬಹುದಿತ್ತ ದೇವರ ಆಲಯವನ್ನ ಅನ್ನೋ ಆಶ್ಚರ್ಯಕರವಾಗಿ ಕಟ್ಟಲ್ಪಟ್ಟ ಆಲಯ. ಆಮೇಲೆ ವಾಕ್ಯ ಹೇಳ್ತದೆ, ಕೇಳಿಸ್ಕೊಡ್ರಿ. ಮೊದಲನೇದಾಗಿ ಕಟ್ಟಲ್ಪಟ್ಟ ಆಲಯದ ಮೇಲೆ ದೇವರ ಮಹಿಮೆ ಇಳಿತಾ ಇಲ್ವಾ? ಚರ್ಚ್, ದೇವರ ಸಾನ್ನಿಧ್ಯ ಇಳಿತಾ ಇಲ್ವಾ? ದೇವ ದರ್ಶನ ಗುಡಾರದಲ್ಲಿ ಮೋಶೆ ಕಟ್ಟಿದ ಆಲಯದ ಮೇಲೆ ದೇವರ ಶೆಕೈನ ಇಳಿತಾ ಇಲ್ವಾ? ರೈಟ್, ಹಲ್ಲೆಲೂಯಾ. ಎರಡನೇದಾಗಿ ಸೊಲೊಮೋನನ್ ಕಟ್ಟಿದ ಆಲಯ, ಬರೀ ಸೊಲೊಮೋನನ್ ಮಾತ್ರ ಅಲ್ಲ, ಜನರು ಸೇರಿ ಕಟ್ಟಿದ ಆಲಯ. ಮೊದಲನೇ ಆಲಯ ಮೋಶೆ ಕಟ್ಟಿದ್ರು ಕೂಡ ಕಟ್ಟದ್ದು ಮಾತ್ರ ಜನರು. ಎರಡನೇ ಆಲಯ ಸೊಲೊಮೋನನ್ ಕಟ್ಟ, ಆದ್ರೆ ಕಟ್ಟದ್ದು ಮಾತ್ರ ಜನರು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸೊಲೊಮೋನನ ಆಲಯದ ಮೇಲೂ ದೇವರ ಮಹಿಮೆ ಇಳಿದು ಬಂತು ಎಂಬುದಾಗಿ.
ಹಲ್ಲೆಲೂಯಾ. ನಾನು ಹೇಳ್ತೀನಿ ನನ್ನ ಪ್ರೀತಿಯುಳ್ಳ ದೇವ ಜನರೇ, ಈ 2025ನೇ ವರ್ಷದಲ್ಲಿ ದೇವರು ತಾನೇ ತನ್ನ ಮಹಿಮೆಯನ್ನ ತನ್ನ ಜನರಿಗೋಸ್ಕರ ಪ್ರಕಟಿಸಿಕೊಳ್ಳುವ ವರ್ಷ ಎಂಬುದಾಗಿ ನಾನು ಬಲವುಳ್ಳವನಾಗಿ ನಂಬಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಜೀವಿತಗಳಲ್ಲೇ ದೇವರ ಮಹಿಮೆಯನ್ನು ನೀವು ಅನುಭವಿಸುವ ಹಾಗೆ ಕರ್ತನೆ 2000 ಬರೆದಿಟ್ಟುಕೊಳ್ರಿ. ಬೇಕಾದ್ರೆ ಹೇಳ್ತೀನಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ದೇವರ ಮಹಿಮೆ ಏನೆಂಬುದಾಗಿ ನೀವು ಅನುಭವಿಸ್ತೀರಾ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಮೊದಲನೇ ಆಲಯದ ಮೇಲೆ ದೇವರ ಮಹಿಮೆ ಇಳಿದು ಬಂತಾ ಇಲ್ಲ? ಕಮಾನ್ ಚರ್ಚ್, ಇಳಿದು ಬಂತಾ ಇಲ್ವಾ? ಎರಡನೇ ಆಲಯ ಸೊಲೊಮೋನನ್ ಕಟ್ಟದ್ದು ಜನರು, ದೇವರ ಮಹಿಮೆ ಇಳಿತಾ ಇಲ್ವಾ? ಹಲ್ಲೆಲೂಯಾ. ಮೊದಲನೇ ಆಲಯ, ಎರಡನೇ ಆಲಯ, ಮೂರನೇ ಆಲಯ. ಮೂರನೇ ಆಲಯ ಯಾವ್ದಪ್ಪ ಅಂದ್ರೆ, ಬಾಬೆಲ್ ಪಟ್ಟಣಕ್ಕೆ 70 ವರ್ಷ ಸೆರೆಯಾಗಿ ಹೋದಂತ ಇಸ್ರಾಯೇಲ್ ತಿರುಗಿ ಬರುವಾಗ ಜರುಬಾಬೆಲನ ಸಂಗಡ ಬಂದಂತ ಒಂದು ಫಸ್ಟ್ ಗ್ರೂಪ್ ಪ್ರಯಾಣ ಮಾಡಿ ಬರ್ತಾರೆ ಯೆರೂಸಲೇಮಿಗೆ. ಅವರು ಬರುವಾಗ ಜರುಬಾಬೆಲ್ ಮತ್ತು ಯೆಹೋಶುವ, ಯಾಜಕನಾದ ಯೆಹೋಶುವ, ಇವರ ಮೂಲಕವಾಗಿ ಒಂದು ಆಲಯ ಕಟ್ಟಲ್ಪಡ್ತದೆ. ಹಲ್ಲೆಲೂಯಾ. ಈ ಆಲಯವನ್ನ ದೊಡ್ಡದಾಗಿ ಕಟ್ಟೋದಿಲ್ಲ, ಅವರು ಚಿಕ್ಕದಾಗಿ ಕಟ್ತಾರೆ. ದೊಡ್ಡ ಆಲಯ ಕಟ್ಟಲ್ಲ, ಚಿಕ್ಕದಾಗಿ ಕಟ್ತಾರೆ. ಹಲ್ಲೆಲೂಯಾ. ಹಲೋ, ಪ್ರೈಸ್ ಗಾಡ್. ಜರುಬಾಬೆಲ್ ಮೂಲಕವಾಗಿ ಕಟ್ಟಲ್ಪಟ್ಟಂತ, ಅವರ ಜೊತೆ ಬಂದಂತ ಜನಗಳ ಮೂಲಕವಾಗಿ ಕಟ್ಟಲ್ಪಟ್ಟಂತ ಮೂರನೇ ಆಲಯ. ವಾಕ್ಯ ಹೀಗೆ ಹೇಳ್ತದೆ, ಈ ಆಲಯದ ಮೇಲೆ ಜರುಬಾಬೆಲ್ ಪ್ರಾರಂಭಿಸಿದ ಅಷ್ಟೇ, ಯೆಹೋಶುವನು ಪ್ರಾರಂಭಿಸಿದ ಅಷ್ಟೇ, ಆದರೆ ಕಟ್ಟಿದ್ದು ಮಾತ್ರ ಜನರು ಕಟ್ಟದ್ದು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಆ ಆಲಯದ ಮೇಲೂ ಕೂಡ ದೇವರ ಮಹಿಮೆ ಇಳಿತು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕಮಾನ್ ಚರ್ಚ್, ಜನರೆಲ್ಲ ಎಲ್ಲೆಲ್ಲೆಲ್ಲ ಸೇರಿ ಬರ್ತಾರೋ, ಎಲ್ಲೆಲ್ಲೆಲ್ಲ ದೇವರ ರಾಜ್ಯಕ್ಕಾಗಿ, ದೇವರ ಆಲಯಕ್ಕಾಗಿ ಸೇರಿ ಬರ್ತಾರೋ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದೇವರ ಮಹಿಮೆ ತಾನಾಗಿ ಅವರ ಮಧ್ಯದಲ್ಲಿ ಇಳಿದು ಬರ್ತದೆ. ನೋಡ್ರಿ, ತಾನಾಗಿ ತನ್ನ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರ ಸಾನ್ನಿಧ್ಯ, ದೇವರ ಮಹಿಮೆ ಅವರ ಮಧ್ಯದಲ್ಲಿ ಇಳಿದು ಬಂದು ಬಲವುಳ್ಳ ಕಾರ್ಯಗಳನ್ನು ಮಾಡುವಂತ ದೇವರ ಸಾನ್ನಿಧ್ಯ ಇಳಿದು ಬರ್ತದೆ. ಆಮೆನ್. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ಜರುಬಾಬೆಲ್ ಮೂಲಕವಾಗಿ ಕಟ್ಟಲ್ಪಟ್ಟ ಆಲಯ, ಕಟ್ಟದ್ದು ಜರುಬಾಬೆಲ್ ಅಲ್ಲ, ಕಟ್ಟದ್ದು ವಾಕ್ಯ ಹೇಳ್ತದೆ, ಅಲ್ಲಿಯೂ ಕೂಡ ದೇವರ ಮಹಿಮೆ. ವಾಕ್ಯ ಹೀಗೆ ಹೇಳ್ತದೆ, ಅಲ್ಲಿ ಯಾಜಕರು ನಿಂತು ಸೇವೆ ಮಾಡಲಾರದಷ್ಟು ದೇವರ ಮಹಿಮೆ ಇಳಿದು ಬಂತು ಎಂಬುದಾಗಿ. ಅವರು ಊಹೆಗೂ ಹಿಂಗೆ ಹೇಳ್ತೀನಿ, ಕೇಳಿಸ್ಕೊಳ್ರಿ, ಕನಸಿನಲ್ಲೂ ಅವ್ರು ಕನಸು ಕಂಡಿರಲ್ಲ. ಕಮಾನ್, ಅಲ್ಲಿಲ್ಲೂ ಹೇಗೆ ನಮ್ಮ ಬದುಕನ್ನ ದೇವ್ರು ಹೆಂಗಿಡ್ತಾರೆ ಗೊತ್ತಾ? ನೀವು ಕನಸಲ್ಲೂ ಕೂಡ ಏನ್ ಮಾಡಿರಲ್ಲ, ಕನಸು ಕಂಡಿರಲ್ಲ. ಪಕ್ಕದವ್ರು ನೋಡಿ ಹೇಳ್ರಿ, ನಿಮ್ ಕನಸಲ್ಲೂ ಕನಸು ಕಂಡಿರಲ್ಲ. ಕನಸಲ್ಲಿ ಬೇಕಾದ್ರೆ ಏನಾರು ಕಾಣ್ಬೋದು, ಕನಸಲ್ಲೂ ಇನ್ನೊಂದು ಕನಸನ್ನು ಕೂಡ ನೀವು ಕಾಣಕ್ಕೆ. ಆ ರೀತಿಯಾಗಿ ಕರ್ತನು ನಮ್ಮ ಬದುಕನ್ನು ಉನ್ನತ ಸ್ಥಾನಕ್ಕೆ ಇಡುವ ದೇವರಾಗಿದ್ದಾನೆ. ನಾವು ಯೋಚಿಸೇ ಇರೋದಿಲ್ಲ ಈ ರೀತಿಯಾಗಿ ನಮ್ಮ ಬದುಕಿತ್ತು, ನಮ್ಮ ಆಲಯ ಹೀಗಿತ್ತು, ನನ್ನ ಪರಿಸ್ಥಿತಿ ಹೀಗಿತ್ತು, ಆದ್ರೆ ದೇವರಿಗೆ ನಮ್ಮನ್ನ ಇಟ್ಟಿದ್ದಾನೆ ಅಂತ ನೀವು ಯೋಚನೆನೂ ಕೂಡ ಮಾಡಿರೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಹಾಗೆ? ಕಮಂಚರ್, ಎಷ್ಟು ಜನ ನಂಬ್ತೀರಾ ಹಾಗೆ? ಕನಸಿನಲ್ಲೂ ಚೆನ್ನಾಗಿದೆ, ಎಲ್ಲ ಒಂಥರ ರೈಮಿಂಗ್ ವರ್ಡ್ ಚೆನ್ನಾಗಿದೆ. ಕನಸಿನಲ್ಲೂ ಕೂಡ ಕನಸು ಕಂಡಿರಲ್ಲ, ಹಂಗೆ ಹೇಳ್ಬೋದು. ಯಾರು ಫಿಲಿಪ್ಪಿ ಹೇಳ್ತಾನೆ, ಏನಂತ, ನಾವು ಊಹೆಗೂ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಬೇಡುವುದು ಕೇಳುವುದು ನಮಗೆ ಸ್ವಲ್ಪ ಗೊತ್ತಿರ್ತದೆ, ಕನಸಲ್ಲಿ ನಡೆಯೋದು ಗೊತ್ತಾಗ್ತದ? ಕನಸು ಎಲ್ಲಿಂದನೋ ಪ್ರಾರಂಭ ಆಗಿ ಎಲ್ಲೋ ಎಂಡ್ ಆಗ್ಬಿಟ್ಟಿರ್ತದ ಅಲ್ವಾ? ಬೆಳಗ್ಗೆ ಎದ್ದು ನಾನು ಬೆಟ್ಟದ ಮೇಲಿದ್ದೆ, ಸಡನ್ ಆಗಿ ಆಸ್ಪತ್ರೆಯಲ್ಲಿದ್ದೆ, ಆಮೇಲೆ ಈಜಾಡ್ತಾ ಇದ್ದೆ, ಅದ್ಯಾರೋ ಸತ್ತೋದ್ ವ್ಯಕ್ತಿ ಬಂದು ನನ್ನ ಮೇಲೆ ಕೆತ್ತಿದ್ದ. ಕರೆಕ್ಟ್ ತಾನೆ? ಲಾಸ್ಟ್ ನೀವು ಕಣ್ಬಿಟ್ಟಾಗ್ಲೇ ಗೊತ್ತು ನಾನು ಮನೇಲಿದ್ದೀನಿ ಅಂತ. ಯಾಕೆ ಅದು ಎಲ್ಲಿಂದ ಎಲ್ಲಿ ಪ್ರಾರಂಭ, ಎಲ್ಲಿ ಎಂಡ್ ಆಗ್ತದೆ ಅನ್ನೋದೇ ಗೊತ್ತಿರಲ್ಲ. ಅನೇಕ ಸಾರಿ ನಮಗೆ ಗೊತ್ತಿಲ್ಲ. ಅಬ್ಸರ್ವ್, ಈ ತರ ಆಗಿದೆಯಾ? ಯಾರಿಗಾರು ಅನುಭವ ಆಗಿದೆಯಾ? ಆಗಿಲ್ಲಲ್ವಾ? ಇಲ್ಲ ಪಾಸ್, ನಂಗೆ ಆಕ್ಯುರೇಟ್ ಆಗಿ ಕನಸು ಬೀಳ್ತದ ಪಾಸ್.
ಅನ್ನೋರೇ ಇದ್ದೀರಾ ಅನ್ನೋದು ಕಾಣಿದೆ. ಈ ಥರ ಯಾವ ಥರ ಅನುಭವ ಆಗಿದೆಯಾ? ಕನಸು ಕಾಣ್ತಿರ್ತಿ, ಒಳ್ಳೆ ಇದು ಬೈಕ್ ತಗೊಂಡ್ಬಿಟ್ಟಿರ್ತೀವಿ ಒಂದು ಒಳ್ಳೇದು, ಅಥವಾ ಒಂದು ಮನೆ ತಗೊಂಡು ಎಲ್ಲ ಗೃಹ ಪ್ರವೇಶ ಮಾಡ್ತಿರ್ತೀವಿ. ಆ ಗೃಹ ಪ್ರವೇಶದಲ್ಲಿ ನಾವು ಓಡಾಡ್ತಿರಲ್ಲ, ಬೇರೆ ಯಾರೋ ಓಡಾಡ್ತಿರ್ತಾರೆ. ಹಲೋ, ಅರ್ಥ ಆಗ್ಲಿಲ್ಲ? ಇನ್ನೂ ಹತ್ರವಾಗಿ ಹೇಳ್ತೀನಿ, ಕೇಳಿಸ್ಕೊಡ್ರಿ. ನನಗಿನ್ನ ಮದುವೆ ಆಗಿರಲ್ಲ ಅಂದ್ರೆ, ಮದುವೆ ಆಗಿರಲ್ಲ, ನಾನೇ ಅಲ್ಲಿ ಮದುವೆ ಮಗನ ಥರ ನಿಂತಿರ್ತೀನಿ, ಆಯ್ತಾ? ಒಳ್ಳೆ ಎಂಜಾಯ್ ಮಾಡಿದ್ವಿ, ಎಲ್ಲ ಜನಗಳೆಲ್ಲ ನೋಡ್ತಾ ಇರ್ತೀವಿ ಕನಸಲ್ಲಿ. ಕನಸು ಆಯ್ತಾ, ಕೇಳಿಸ್ಕೊಡ್ರಿ. ಮದುಮಗ ಎಲ್ಲ ಅಲ್ಲಿ ನಂದು ಒಳ್ಳೆ ಗ್ರ್ಯಾಂಡ್ ಆಗಿ ನಡೀತಿದ್ದೆ ಮದುವೆ ಅಂತ ಇದ್ರೆ, ಅಲ್ಲಿ ಯಾರೋ ಇನ್ನೊಬ್ಬ ತಾಳಿ ಕಟ್ತಿರ್ತಾನೆ ಬೇರೆಯವರಿಗೆ ಅಲ್ಲಿ ಪಕ್ಕದಲ್ಲಿ. ಆಮೇಲೆ ನಾನು ನೋಡ್ಕೊಂಡು ಚಪ್ಪಾಳೆ ಹೊಡಿತಾ ಇರ್ತೀನಿ, ಕಟ್ಟು ಕಟ್ಟು ಅಂತೇಳಿ. ನಾನೇ ಮದುಮಗ ಅನ್ಕೊಂಡಿರ್ತೀನಿ, ಅದ್ರಲ್ಲಿ ಕಟ್ತಿರೋನು. ಕನಸಲ್ಲೂ ಕೂಡ ನಮಗೆ ಸರಿಯಾದ ಆಕ್ಯುರೇಟ್ ಏನಿರಲ್ಲ, ವಿಷಯಗಳು ಸಿಗಲ್ಲ. ಅದು ನಾನೇನ್ ಹೇಳ್ತಿದ್ದೀನಿ ಗೊತ್ತಾ? ಆ ಥರ ಕನಸಲ್ಲೇ ಸರಿಯಾಗಿಲ್ದಿರೋದ್ರಲ್ಲಿ ಅದರ ಒಳಗೆ ಇನ್ನೊಂದು ಕನಸು ಕಂಡ್ರು ಕೂಡ ನಮ್ಮ ಲೈಫ್ ಈಗ ಇರ್ತದೆ ಅಂತ ಯೋಚನೆ ಕೂಡ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ 2025ನೇ ವರ್ಷದಲ್ಲಿ ದೇವರು ನಮ್ಮ ಬದುಕುಗಳನ್ನಾಗಿಟ್ಟೇ ಇಡ್ತಾರೆ ಎಂಬುದಾಗಿ ನಾನು ಬಲವುಳ್ಳವನಾಗಿ ನಂಬಿದ್ದೇನೆ. ಹಲ್ಲೆಲೂಯಾ. ಕಮಾನ್, ಎಷ್ಟು ಜನಕ್ಕೆ ಆ ವೈರಾಗ್ಯ ಉಂಟು, ಆ ಎಕ್ಸೈಟ್ಮೆಂಟ್ ಎಷ್ಟು ಜನಕ್ಕೆ? 2025 ಮುಗಿಯೋದ್ರೊಳಗೆ ನನ್ನ ಬದುಕು ಸೆಲೆಬ್ರೇಟ್ ಆಗೇ ಆಗ್ತದೆ. ಅನೇಕ ಜನರು ನನ್ನ ಬಗ್ಗೆ ಹೇಳ್ತಾರೆ, ಇವನ ಜೊತೆ ದೇವರಿದ್ದಾನೆ, ಇವನು ಕೀಳಾಗಿ ಅಲ್ಲ, ಇವನು ಮೇಲಾಗಿ ಜೀವಿಸ್ತಾನೆ, ಇವನು ಬಾಲ ಅಲ್ಲ ತಲೆಯಾಗಿ ಜೀವಿಸ್ತಾನೆ, ಇವನು ದಾಸತ್ವದಲ್ಲ, ಇವನು ಅಧಿಕಾರವುಳ್ಳವನಾಗಿ ಚಲಿಸ್ತಾನೆ ಎಂಬುದಾಗಿ. ಜನಾಂಗಗಳು, ಜನರು ನಮ್ಮ ಬಗ್ಗೆ ನೋಡಿ ಹೇಳ್ತಾರೆ, ನಮ್ಮನ್ನೇ ಸೆಲೆಬ್ರೇಟ್ ಮಾಡುವ ಹಾಗೆ ಕರ್ತ ನಮ್ಮ ಬದುಕನ್ನು ಇಟ್ಟೇ ಇಡ್ತಾರೆ 2025ರಲ್ಲಿ. ಎಷ್ಟು ಜನಕ್ಕೆ ನಂಬಿಕೆ ಉಂಟು? ಬೇರೆಯವ್ರ ಬಗ್ಗೆ ಬಿಡ್ರಿ, ನನ್ನ ಬದುಕನ್ನೇ ಸೆಲೆಬ್ರೇಟ್ ಆಗಿ ಇಡ್ತಾರೆ ದೇವರು. ಹಲ್ಲೆಲೂಯಾ. ವಾಕ್ಯ ಹೇಳ್ತಿದೆ, ಜರುಬ್ಬಾಬೆಲ ಕಟ್ಟಿದ ಆಲಯ, ಜನರು ಕಟ್ಟಿದ ಆಲಯ 70 ವರ್ಷ ಸೆರೆಯಾಗಿ ಅಲ್ಲಿಂದ ಬಾಬೆಲ್ ಪಟ್ಟಣದಿಂದ ಬಂದಾಗ ಕಟ್ಟಲ್ಪಟ್ಟ ಆಲಯ. ದೊಡ್ಡ ಆಲಯ ಅಲ್ಲ, ಚಿಕ್ಕ ಆಲಯನೇ. ಆದ್ರೂ ವಾಕ್ಯ ಹೇಳ್ತದೆ, ದೇವರ ಶಕೈನ, ದೇವರ ಗ್ಲೋರಿ, ಮಹಿಮೆ ಆ ಸ್ಥಳದ ಮೇಲೆ ಇಳಿದು ಬಂತು ಎಂಬುದಾಗಿ. ಹಲ್ಲೆಲೂಯಾ. ಕಮಾನ್ ಚರ್ಚ್, ಎಷ್ಟು ಜನ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಈ ಮಹಿಮೆ ನನಗೆ ಬೇಕು. ಹಲ್ಲೆಲೂಯಾ. ಈ ಮಹಿಮೆ ನಾನು ಅನುಭವಿಸ್ಬೇಕು. ಯಾರಿಗೆ ಬೇಕೋ ಬೇಡೋ ಗೊತ್ತಿಲ್ಲ, ನನಗೆ ದೇವರ ಮಹಿಮೆ ಬೇಕು ಅನ್ನೋರು ಎಷ್ಟು ಜನ ಇದ್ದೀರಾ? ಈ ವರ್ಷದಲ್ಲಿ ದೇವರು ನನ್ನನ್ನು ಬಲವುಳ್ಳವನಾಗಿ ನಡೆಸಬೇಕು. ಕಮಾನ್, ನೀವು ಬಲಹೀನರಲ್ಲ, ಬಲವುಳ್ಳವರಾಗಿ ಜೀವಿಸ್ತೀರ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಮೊದಲನೇ ಆಲಯ ಮೋಶೆ ಮೂಲಕವಾಗಿ ಕೊಡಲ್ಪಟ್ಟ ಆಲಯ, ದೇವ ಜನರೆಲ್ಲ ಸೇರಿ ಕಟ್ಟಲ್ಪಟ್ಟ ಆಲಯ. ಅದು ಮೂವಿಂಗ್ ಟೆಂಪಲ್, ಚಲಿಸುವ ಆಲಯ, ಒಂದು ಕಡೆ ಸ್ಥಿರವಾಗಿರುವ ಆಲಯ ಅಲ್ಲ. ಎರಡನೇ ಆಲಯ ಸೊಲೊಮೋನನ್ ಕಟ್ಟಿದ ಆಲಯ. ದೇವರು ಅದು ಅದರ ವೈಭವವನ್ನು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಗೊತ್ತಾ? ಹಾಗೆ ಕಟ್ಟಿದ ಆಲಯವನ್ನ, ಅಲ್ಲೂ ಕೂಡ ದೇವರ ಮಹಿಮೆ ಇಳಿದು ಬಂತು. ಮೂರನೇದಾಗಿ ಜರುಬ್ಬಾಬೆಲ್ ಮೂಲಕವಾಗಿ, ನಾನು ನೆಕ್ಸ್ಟ್ ಸೆಷನ್ ನಲ್ಲಿ ನಾನು ಅದನ್ನ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕಿದ್ದೆ ನಿಮಗೆ. ಹಲ್ಲೆಲೂಯಾ. ನೀವು ಹಲ್ಲೆಲೂಯಾ. ಕಮಾನ್, ಎಷ್ಟು ಜನಕ್ಕೆ ಎಕ್ಸೈಟ್ಮೆಂಟ್ ಆಗ್ತದೆ? ಶೋರ್, 100%. ನೀವು ಯಾರಂತ ಈ 2 ದಿನದಲ್ಲಿ ಅರ್ಥ ಆಗ್ತದೆ ನೋಡ್ರಿ. ನೀವೇ ಪಾಸ್ಟ್ ಹತ್ರ ಹೋಗಿ, ಪಾಸ್ಟ್ರೆ ಅದೇನ್ ಮಾಡ್ಬೇಕು ಹೇಳಿ ಪಾಸ್ಟ್ರೆ, ನಾನಿದ್ದೀನಿ. ಪಾಸ್ಟ್ರೆ ನಮಗೋಸ್ಕರ ಪ್ರೇಯರ್ ಮಾಡಿಲ್ಲ. ಪಾಸ್ಟರ್ ಏನಾದ್ರು ಪ್ರಾರ್ಥನೆ ರಿಕ್ವೆಸ್ಟ್ ಇದ್ರೆ ಹೇಳಿ ಪಾಸ್ಟರ್, ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರು ಉತ್ತರ ಕೊಡ್ತಾರೆ. ಪಾಸ್ಟರ್ ಅಪನಂಬಿಕೆ ಬೇಡ ಪಾಸ್ಟ್ರೆ, ದೇವ್ರು ನಮ್ಮ ನಂಬಿಕೆಗೆ ಬಲವನ್ನು ಕೊಟ್ಟು ಸಾಮರ್ಥ್ಯವನ್ನು ಕೊಟ್ಟು ನಡೆಸ್ತಾರೆ. ಏನ್ ಹೇಳಿ ಪಾಸ್ಟರ್, ಏನ್ ಈ 2 ದಿನದಲ್ಲಿ ಆಗ್ಲಿಲ್ಲ? ಹಲ್ಲೆಲೂಯಾ, ಪ್ರೈಸ್ ಗಾಡ್, ಆಮೆನ್. ಯಾಕೆಂದ್ರೆ ನಾನು ಬಲವುಳ್ಳವನಾಗಿ ನಂಬಿ ನಿಂತಿದ್ದೇನೆ ಇಲ್ಲಿ ದೇವರು ಹಲ್ಲೆಲೂಯಾ. ಕಮಾನ್, ಹಲ್ಲೆಲೂಯಾ. ಕೇಳಿಸ್ಕೊಡ್ರಿ. ಮೂರನೇ ಆಲಯದ ಮೇಲೂ ದೇವರ ಮಹಿಮೆ ಇಳಿದು ಬಂತು. ಆ ಮೂರನೇ ಆಲಯದಲ್ಲೂ ಕೂಡ ದೇವರ ಶೆಕೈನ, ದೇವರ ಗ್ಲೋರಿ ಇಳಿದು ಬಂತು. ನಾಲ್ಕನೇ ಆಲಯ ಬಂದು, ಇದು ದೇವರು ಉದ್ದೇಶಿಸಲಿಲ್ಲ, ದೇವ ಜನರು ತೀರ್ಮಾನ ಮಾಡಲಿಲ್ಲ, ಒಬ್ಬ ನಾಯಕನು ಕೂಡ ಇದನ್ನ ಮಾಡಬೇಕೆಂಬುದಾಗಿ ಮಾಡಲಿಲ್ಲ. ಆದ್ರೆ ಒಬ್ಬ ಅರಸನು ಕಟ್ತಾನೆ ಈ ಆಲಯವನ್ನ. ಆ ಆಲಯನೇ, ಆ ಆಲಯ ಕಟ್ಟಲ್ಪಟ್ಟ ಆಲಯ, ಆ 4ನೇ ಆಲಯ ಯಾವ್ದಪ್ಪ ಅಂದ್ರೆ
ಹೇರೋದನು ಕಟ್ಟುವ ಆಲಯ. ಇದು ದೇವರು ನೇಮಿಸ್ಲಿಲ್ಲ, ಅಥವಾ ದೇವ ಜನರು ಕಟ್ಟಲಿಲ್ಲ. ಕಟ್ಟಿದ್ದು ಹೆರೋದ ರಾಜ, ಹೆರೋದ ಅರಸ ಮಾತ್ರನೇ ಕಟ್ಟ, ರೋಮ್ನಲ್ಲಿ. ಅಲ್ಲೆಲ್ಲೂಯ, ರೋಮ್ ಅಧಿಕಾರಿ. ಪ್ರೈಸ್ ಗಾಡ್, ಅಲ್ಲೆಲ್ಲೂಯ. ಇವನು ಅಲ್ಲಿ ರೋಮ್ನಲ್ಲಿ ವಾಸವಾಗಿದ್ದ ಎಲ್ಲಾ ಇಸ್ರಾಯೇಲರಿಗೋಸ್ಕರ, ದೇವ ಜನರಿಗೋಸ್ಕರ ತನಗೆ ಇದ್ದಂತ ಅಧಿಕಾರ, ಅಂತಸ್ತು, ಹಣ, ಪದವಿ, ಅದರ ಮೇಲೆ ಜನರಿಗಾಗಿ ಕಟ್ಟಲ್ಪಟ್ಟ ಆಲಯ. ಅಲ್ಲೆಲೂಯ. ಕೇಳಿಸ್ಕೊಳ್ರಿ, ಈ 3 ಆಲಯದ ಮೇಲೆ ದೇವರ ಶಕೈನ, ದೇವರ ಗ್ಲೋರಿ, ಮಹಿಮೆ ಇಳಿದು ಬಂತು. ಆದರೆ ಹೇರೋದನು ಕಟ್ಟಿದ ಆಲಯದ ಮೇಲೆ ದೇವರ ಮಹಿಮೆ ಇಳಿಲಿಲ್ಲ. ಕಮಾನ್ ಚರ್ಚ್, ಕಮಾನ್, ಎಲ್ಲ ಸರಿಯಾಗಿ ಗಮನಿಸಿ. ಮೊದಲನೇದಾಗಿ ಯಾರು ಕಟ್ಟಲ್ಪಟ್ಟ ಆಲಯ? ಮೋಶೆಯ ಮೂಲಕವಾಗಿ ಜನರು ಕಟ್ಟಿದ ಆಲಯ. ಜನರು ಕಾಣಿಕೆಯಾಗಿ ಸೇರಿಸಿ ಕೊಟ್ಟದರ ನಿಮಿತ್ತ ಕಟ್ಟಲ್ಪಟ್ಟಂತ ಆಲಯ. ಎರಡನೇದಾಗಿ ಕಟ್ಟಲ್ಪಟ್ಟ ಆಲಯ ಸೊಲೊಮೋನನ ಆಲಯ. ಜನರು ಕಟ್ಟಿದ ಆಲಯ, ಅವರ ಕೆಲಸಗಳು, ಅವರು ಕೊಟ್ಟು ಮಾಡಿದ ಆಲಯ. ವಾಕ್ಯ ಅದರ ಮೇಲೂ ದೇವರ ಮಹಿಮೆ ಇಳಿತು. ಮೂರನೇ ಆಲಯ ಜರುಬಾಬೆಲ್ ಮೂಲಕವಾಗಿ, ಯೆಹೋಶುವನ ಮೂಲಕವಾಗಿ ಕಟ್ಟಲ್ಪಟ್ಟ ಆಲಯ. ಅಲ್ಲೆಲೂಯ. ಅವರು ಚಿಕ್ಕದಾಗಿ ಕಟ್ಟಿದ್ರು ಕೂಡ ಜನರು ಕಟ್ಟಿ, ಜನರು ತಮ್ಮ ಸ್ವಂತವಾಗಿ ಅವರ ಕೈಯಲ್ಲಿದ್ದದನ್ನ ಕೊಟ್ಟು ದೇವರ ರಾಜ್ಯದ ಆಲಯವನ್ನ ಕಟ್ಟಲ್ಪಟ್ಟದರ ನಿಮಿತ್ತ ದೇವರ ಮಹಿಮೆ ಅಲ್ಲಿ ಇಳಿದು ಬಂತು. ಅಲ್ಲೆಲೂಯ. ಕಮಾನ್ ಚರ್ಚ್. ಅದರ ಮೇಲೂ ಕೂಡ ದೇವರ ಶಕೈನ ಇಳಿದು ಬಂತು. ರೈಟ್, ಪ್ರೈಸ್ ಗಾಡ್. ಆದ್ರೆ 4ನೇ ಆಲಯ ಕಟ್ಟಲ್ಪಡ್ತು. ಆ ಆಲಯ ಕಟ್ಟಲ್ಪಟ್ಟ ವರ್ಷ ಯಾವುದು ಗೊತ್ತಾ? ನಾವು ಸೈಲೆಂಟ್ ಇಯರ್ಸ್ ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವ ಮಧ್ಯದಲ್ಲಿರುವ ಆ ವರ್ಷಗಳನ್ನು ದ ಸೈಲೆಂಟ್ ಇಯರ್ ಅಥವಾ ಕತ್ತಲೆಯ ಯುಗ, ಕತ್ತಲೆಯ ವರ್ಷಗಳು ಎಂಬುದಾಗಿ ಹೇಳ್ತೇವೆ. ಆ ಟೈಮಲ್ಲಿ, ಅಂದ್ರೆ ಯಾಕೆ ಅದನ್ನು ಹೇಳ್ತಾರೆ ಅಂದ್ರೆ, ಆ ವರ್ಷಗಳಲ್ಲಿ ದೇವರು ಎಲ್ಲಿಯೂ ಕೂಡ ಮಾತಾಡಲಿಲ್ಲ, ಒಬ್ಬ ಪ್ರವಾದಿಯ ಕೂಡ ಮಾತಾಡಲಿಲ್ಲ, ಒಬ್ಬ ದೇವ ಮನುಷ್ಯ ಜನಾಂಗಗಳಿಂದನೂ ಕೂಡ ಮಾತಾಡಿಸ್ತಿಲ್ಲ. ಆ ವರ್ಷಗಳನ್ನ ದೇವರು ಸೈಲೆಂಟ್ ಇಯರ್, ಮಾತಾಡಲೇ ಇಲ್ಲ. ಆ ವರ್ಷದಲ್ಲಿ ಕಟ್ಟಲ್ಪಟ್ಟ ಆಲಯ ಹೇರೋದನ. ವಾಕ್ಯ ಹೇಳ್ತದೆ, ಅದು ಕಟ್ಟಿದ್ದು ಜನರು ಅಲ್ಲ, ಜನಗಳೆಲ್ಲ ಸೇರಿ ತಮ್ಮ ಸ್ವಂತದರಿಂದ ದೇವರ ರಾಜ್ಯಕ್ಕಾಗಿ ಎಂಬುದಾಗಿ ಕಟ್ಟಿದ ಆಲಯ ಅಲ್ಲ. ವಾಕ್ಯ ಹೇಳ್ತದೆ, ಆ ಆಲಯದ ಮೇಲೆ ದೇವರ ಮಹಿಮೆ ಇಳಿಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ರೈಟ್. 5ನೇ ಆಲಯ, 5ನೇ ಆಲಯವನ್ನ ನಾವು ಲಾಸ್ಟ್ ಸೆಷನ್ ಅಲ್ಲಿ ಇಟ್ಕೊಳ್ತೇನೆ. ಹಲೋ, ಯಾರಿಗೆಲ್ಲ ಈ 5ನೇ 5 ಕೇಳಿಸ್ಕೊಳ್ಳಿ. ಸತ್ಯವೇದದಲ್ಲಿ 5 ಹೀಬ್ರೂ ಅಲ್ಲಿ 5 ಅನ್ನುವಂತ ಶಬ್ದಕ್ಕೆ ಇರುವ ಎಲ್ಲ ಒಂದೇ ಅರ್ಥ ಏನು ಗೊತ್ತಾ? ಕೃಪೆ, ಗ್ರೇಸ್ ಎಂಬುದಾಗಿ. ಎಲ್ಲವೂ ಜನರಿಂದ ಕಟ್ಟಲ್ಪಟ್ಟ ಆಲಯ. ಆದ್ರೆ ಒಂದೇ ಆಲಯ, ಹಲ್ಲೆಲೂಯ, ಅದನ್ನ ಲಾಸ್ಟ್ ಸೆಷನ್ ಅಲ್ಲಿ ಇಟ್ಕೊಳ್ತೇನೆ. ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಬರೋದಿಲ್ಲ. പക്ഷെ ಅದು ಶನಿವಾರ ಅಲ್ವಾ, ನನ್ನ ಫ್ರೆಂಡ್ದೊಂದು ಬರ್ತ್ಡೇ ಇತ್ತು ಪಾಸ್ಟ್ರೆ, ಮದುವೆ ಇತ್ತು ಪಾಸ್ಟ್ರೆ, ಎಂಗೇಜ್ಮೆಂಟ್ ಇತ್ತು ಅಂತ ಹೋಗ್ಬಿಡ್ಬಾರ್ದು. ಈ ಆಲಯದ ವೈಭವವನ್ನು ನಾವೆಲ್ಲರೂ ಅನುಭವಿಸಬೇಕು. ಹಲ್ಲೆಲೂಯ. ಕಮನ್ ಚರ್ಚ್. ಎಷ್ಟು ಜನ ಆಸೆ ಇದೆ? ರೈಟ್. ಎಲ್ಲಾ ರೀತಿಯಾಗಿ ಇರುವ ಆಲಯ 5ನೇ ಆಲಯ ಅಲ್ಲವೇ ಅಲ್ಲ. ಹಲ್ಲೆಲೂಯ. ಕೇಳಿಸ್ತಾ ಇದ್ದೀರಾ? ಆಮೇಲೆ ಇನ್ನು 3 ಸೆಷನ್ಗಳನ್ನ ಕೂಡ ನೀವು ಮಿಸ್ ಮಾಡ್ಕೊಳಂಗಿಲ್ಲ. ಒಂದು ಸೆಷನ್ ಮಿಸ್ ಮಾಡ್ಕೊಂಡ್ರು ಲಾಸ್ ಪ್ರಕಾಶ್ ಅಲ್ಮಿಡಿಗೆ. ಕಮಾನ್, ಯಾರಿಗೆ ಲಾಸ್? ಹಲ್ಲೆಲೂಯ. 2025ನೇ ವರ್ಷದಲ್ಲಿ ಒಂದು ಸೀಲ್ ಹಾಕದಂಗಿರಬೇಕು. ಈ ವರ್ಷ ನನ್ನ ಜೀವಿತದ
ಈ ನನ್ನ ಬದುಕಿನ ಸೆಲೆಬ್ರೇಷನ್ ಇಯರ್ ಎಂಬುದಾಗಿ ಸೀಲ್ ಹಾಕುವ ವರ್ಷ ಈ 2025ನೇ ವರ್ಷ. ಅಲ್ಲೆಲೂಯ. ನನ್ನ ಜೀವಿತ ಇಲ್ಲಿಯವರೆಗೆ ಹೇಗಿತ್ತೋ ಗೊತ್ತಿಲ್ಲ, ಆದ್ರೆ ವಿಶೇಷವಾಗಿ ಅದ್ಭುತವಾಗಿ ಅತಿಶಯವಾಗಿ ಕರ್ತನು ಇಡ್ಲಿಕ್ಕಿದ್ದಾರೆ. ಯೋಬನ ಗ್ರಂಥ 5ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ಆತನು ಅಪ್ರಮೇಯವಾದ ಮಹತ್ ಕಾರ್ಯಗಳನ್ನ, ಅಸಂಖ್ಯವಾದ ಅದ್ಭುತಗಳನ್ನ ನಿನ್ನ ಬದುಕಲ್ಲಿ ಆತನು ಮಾಡಿ ನಡೆಸುವ ವರ್ಷವಾಗಿ ಈ 2025ನೇ ವರ್ಷವನ್ನ ಹೇಳ್ರಿ ಗಟ್ಟಿಯಾಗಿ ಘಂಟಾಘೋಷವಾಗಿ ಹೇಳ್ರಿ, ಈ 2025ನೇ ವರ್ಷ ನನ್ನ ಜೀವಿತವೇ ಸೆಲೆಬ್ರೇಷನ್ ಆಗುವ ವರ್ಷ. ಓ ರಾಬಾ ಶಚೆಲೆರಿಯಾ. ಹಲ್ಲೆಲೂಯಾ. ಕಮಾನ್. ಮೊದಲನೇ ಆಲಯ ಬಿಡ್ರಿ, 2ನೇ ಆಲಯ ಬಿಡ್ರಿ, 3ನೇ ಆಲಯ ಬಿಡ್ರಿ, 4ನೇ ಆಲಯ ಬಿಡ್ರಿ, 5ನೇ ಆಲಯನೇ ಹಲ್ಲೆಲೂಯಾ ಸೆಲೆಬ್ರೇಷನ್ ಇಯರ್, ಸೆಲೆಬ್ರೇಷನ್ ವರ್ಷ ಈ ವರ್ಷ. ಓ ಹಲ್ಲೆಲೂಯಾ. ಕಮಾನ್ ಅಮ್ಮ ಅಣ್ಣ, ನಾ ಹೇಳ್ತೀನಿ ಕೇಳಿಸ್ಕೊಳ್ರಿ. ನಿಮ್ಮ ಬದುಕುಗಳಲ್ಲಿ ಇಲ್ಲಿಯವರೆಗೆ ಅನುಭವಿಸದ ಕಾರ್ಯಗಳನ್ನ ನೀವೇ ನೆನಪಿನಲ್ಲಿ ಇಟ್ಕೊಳ್ಳುವಾಗ, ಈ ಬಂದ ಎಷ್ಟು ವರ್ಷಗಳ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಆದ್ರೆ 2025ನೇ ವರ್ಷವನ್ನ ನೀವೇ ರುಜು ಮಾಡಿ ಇಟ್ಟುಕೊಳ್ಳುವ ವರ್ಷವಾಗಿ ಕರ್ತನು ಮಾಡಿ ನಡೆಸಲಿಕ್ಕಿದ್ದಾನೆ. ಇನ್ನೂ ಹತ್ತಿರವಾಗಿ ಹೇಳ್ತೇನೆ ಕೇಳಿಸ್ಕೊಳ್ರಿ. ಜನಾಂಗಗಳು 2025ನೇ ವರ್ಷದಲ್ಲಿ ಪ್ರಭಾಕರ್ ವರ್ಷ ಅವನ ವರ್ಷ, ಅವರೇ ವರ್ಷ 2025ನೇ ವರ್ಷ ಈ ಸಹೋದರಿಯ ವರ್ಷ, 2025ನೇ ವರ್ಷ ಈ ಸಹೋದರನ ವರ್ಷ ಎಂಬುದಾಗಿ ಕರ್ತನು ನನಗೂ ನಿನಗೂ ವಾಗ್ದಾನ ಮಾಡಿ ಅನೇಕ ಜನಾಂಗಗಳು ಹೇಳ್ಬೇಕು. 2025 ಅಂದ್ರೆ ನೆನ್ಪು ಮಾಡ್ಕೊಂಡ್ಬಿಡ್ಬೇಕು ನಮ್ಮನ್ನ. ಎಷ್ಟು ನಾಮನ್ ಹೇಳ್ತೀರಾ? ಹಲ್ಲೆಲೂಯಾ. ಹಾಗೆ ಕರ್ತನು ಅದ್ಭುತವಾಗಿ ನಮ್ಮನ್ನ ಅಪ್ರಮೇಯವಾದ ಮಹತ್ ಕಾರ್ಯಗಳನ್ನು ಮಾಡಿ ನಡೆಸುವ ಕರ್ತನಾಗಿ. ಕರೆಗಳ ಮೇಲೆ ಕೆತ್ತಿ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ ರಮಶೆಚೆಲೆರೆ ಮಹಿಮೆ ಮಹಿಮೆ ಯೇಸು ಅಪ್ಪ ನಿನ್ನ ಮಹಿಮೆ. ಹೇಳೋಣ ಮಹಿಮೆ 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 ಯೇಸು ಅಪ್ಪ ನಿನ್ನ ಮಹಿಮೆ. ಎಷ್ಟು ಜನಕ್ಕೆ ನಂಬಿಕೆ ಉಂಟು ನನ್ನ ಬದುಕಲ್ಲಿ ಈ ಕೇಳಿಸ್ಕೊಳ್ಳಿ, ಎಕ್ಸ್ಪೆಕ್ಟ್ ಮಾಡಿದ ಆನ್ಸರ್ಸ್ ನಿಮಗೆ ಬೇಕಾ? ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಆನ್ಸರ್ ನಿಮಗೆ ಬೇಕಾ? ಕಮಾನ್ ಚರ್ಚ್, ನಿಮ್ಮನ್ನೇ ಕೇಳ್ಬಿಡ್ತೀನಿ, ಬರ್ದಿಟ್ಕೊಳ್ರಿ, ನಿಮ್ಮನ್ನೇ ಕೇಳ್ತೀನಿ. ನೀವು ಪ್ರಾರ್ಥನೆ ಮಾಡಿದ, ಎಕ್ಸ್ಪೆಕ್ಟೇಷನ್ ಇಟ್ಟು ಪ್ರಾರ್ಥನೆ ಮಾಡಿದ ಆನ್ಸರ್ಸ್ ನಿಮಗೆ ಬೇಕಾ? ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ನಾನು ಕೇಳ್ಕೊಂಡಿದ್ದೆ ಬೇರೆ, ಅದಕ್ಕೂ ಮಿಗಿಲಾದ ಕಾರ್ಯಗಳು ನನಗೆ ಸಿಕ್ತು ಅನ್ನುವ ಕಾರ್ಯಗಳು ಬೇಕಾ? ಎಕ್ಸ್ಪೆಕ್ಟ್ ಥಿಂಗ್ಸ್ ಬೇಕಾ? ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬೇಕಾ? ಕಮಾನ್. ಹಲ್ಲೆಲೂಯಾ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂದ್ರೆ ಏನ್ ಗೊತ್ತಾ? ಹೊಸ ಕಾರ್ಯ. ಹೊಸ ಕಾರ್ಯ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಹೊಸ ಕಾರ್ಯ ಅಂದ್ರೆ ಈ ಮೈಕ್ ಕೆಟ್ಟೋಗಿತ್ತು, ಎಲ್ಲ ರಸ್ಟ್ ಹಿಡಿದೋಗಿತ್ತು, ಮತ್ತಿದ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಫುಲ್ ಹೊಸದಾಗಿ ಮಾಡಿ ಕೊಟ್ಟಿದ್ದೇನೆ. ಹಾಗೆ ಅಲ್ಲ ಹೊಸ ಕಾರ್ಯ ಅಂದ್ರೆ, ಹಾಗೆ ಅಲ್ಲ. ನಿಮ್ ಬದುಕಲ್ಲಿ ಏನೋ ಒಂದು ಕಾರ್ಯ ಹೋಗಿತ್ತು, ಮಿಸ್ ಆಗೋಯ್ತು, ಪುನಃ ದೇವರು ಅದನ್ನು ರೂಪಿಸಿ ಕೊಟ್ರು, ಅದಲ್ಲ ಹೊಸ ಕಾರ್ಯ. ಹೊಸ ಕಾರ್ಯ ಅಂದ್ರೆ ಏನು ಗೊತ್ತಾ? ನೀವು ಇಲ್ಲಿಯವರೆಗೆ ಅನುಭವಿಸದ ಕಾರ್ಯಗಳನ್ನ ಅನುಭವಕ್ಕೆ ತಂದು, ಓ ಈ ರೀತಿಯಾಗಿ ನಾನು ಅನುಭವಿಸಬಹುದು ಎಂಬಂತ ಕಾರ್ಯಗಳನ್ನ ದೇವರು ನನ್ನ ಬದುಕಲ್ಲಿ ನಡೆಸಿಕೊಡುವ ಹೊಸ ಕಾರ್ಯಗಳನ್ನ ನಾನು ನೀನು ಅನುಭವಿಸ್ಲಿಕ್ಕೆ ಹೋಗ್ತಿದ್ದೆ. ಆಮೆನ್. ಬರೆದಿಟ್ಕೊಳ್ರಿ, ಈ 2025ರಲ್ಲಿ ಅನೇಕ ಅಪ್ರಮೇಯವಾದ ಅಸಂಖ್ಯವಾದ ಅದ್ಭುತಗಳು ನಿಮ್ಮ ಬದುಕಲ್ಲಿ ನಡೀತದೆ. ಬರೆದಿಟ್ಟುಕೊಳ್ರಿ, ಈ 2025ರಲ್ಲಿನೇ ನನಗಿಂತ ಕಾರ್ಯಗಳು ನಡೀತು, ಅದಕ್ಕಾಗಿ ನಾನು ಈ ರೀತಿಯಾಗಿದ್ದೇನೆ ಅಂತ ಅನೇಕರ ಸಾಕ್ಷಿಯ ಜೀವಿತವಾಗಿ ನೀವು ಹೇಳ್ತೀರಾ. ಆಮೆನ್. ಹಲ್ಲೆಲೂಯಾ. ಕವನ್ ಕರಗಳ ಮೇಲೆತ್ತಿ ಮಹಿಮೆ ಶಬ್ದವಾಗಿ ಮಹಿಮೆ ಯೇಸು ಅಪ್ಪ ನಿನ್ನ ಮೌನದ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಮಹಿಮೆ ಮಹಿಮೆ
ಅಪ್ಪ ನಿನ್ನ ಮಹಿಮೆ. ಕೇಳಿಸ್ಕೊಡ್ರಿ ನನ್ನ ಪ್ರೀತಿಯುಳ್ಳ ದೈವ, ನಾನು ನಿಮಗೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬ ಆಸೆ ಇದೆ, ಮಾಡ್ತೇನೆ ಕೂಡ. ಆದ್ರೆ ಕಡೆಯ ದಿನದಲ್ಲಿ ಇಟ್ಟುಕೊಳ್ತೇನೆ. ಕಾರಣ ಯಾಕೆ ಗೊತ್ತಾ? ಕೊನೆಯ ಪ್ರಸಂಗದಲ್ಲೇ 2025ನೇ ವರ್ಷದ ಹೊಸ ಕಾರ್ಯಗಳನ್ನು ಹೊಂದಿಕೊಳ್ಳುವ, ನನ್ನ ಜೀವಿತವನ್ನೇ ಸೆಲೆಬ್ರೇಟ್ ಮಾಡುವ ವರ್ಷವಾಗಿ ಸೀಲ್ ಮುದ್ರೆ ಹೊಡೆಯುವ ಹಾಗೆ ನಾನು ಕೊನೆ ಸೆಷನ್ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅದನ್ನು ಅಸ್ತೇಶ್ ಮಾಡಿ, ಅಭಿಷೇಕ ಮಾಡಿ, ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವ ಹಾಗೆ ಮಾಡುವ ಕೊನೆ ಸೆಷನ್, ರೈಟ್? ಹಲ್ಲೆಲೂಯ. ಯಾರು ಮಿಸ್ ಮಾಡ್ಕೊಳ್ಬೇಡ್ರಿ. ನಿಮ್ಮ ಜೊತೆ ನಿಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ಇರೋರ್ನೆಲ್ಲ ಎಳ್ಕೊಂಡ್ ಕರ್ಕೊಂಬನ್ರಿ. ಯಾರನ್ನು ಬಿಡ್ಬೇಡ್ರಿ. ಅಪ್ಪ ಅಮ್ಮ ಮಕ್ಕಳು ಯಾರನ್ನು ಬಿಡ್ಬೇಡ್ರಿ, ಕರ್ಕೊಂಬನ್ರಿ. ಎಲ್ಲರ ಜೀವಿತ ಸೆಲೆಬ್ರೇಟ್ ಆಗ್ಬೇಕು ಈ ವರ್ಷ. ಹಲ್ಲೆಲೂಯ. ಆಮೇಲೆ ನಾನು ನಂಬ್ತೇನೆ, ಬಲವುಳ್ಳವನಾಗಿ ನಂಬ್ತಿದ್ದೇನೆ, ನೀವು ಇದ್ದ ಹಾಗೆ ಇರೋದಿಲ್ಲ ಇನ್ನು ಮೇಲೆ. ಕರ್ತ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವ ದೇವರು. ಕರಗಳ ಮೇಲೆ ಕೆತ್ತಿ ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ. ಎಷ್ಟು ಜನ ಹೇಳ್ತೀರಾ ಹಾಗೆ? ಈ ಆಲಯದ ವೈಭವವು ಹಿಂದಿನ ವೈಭವಕ್ಕಿಂತಲೂ ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಎಸ್, ಆಮೆನ್. ಹೇಳೋಣ. ಅದ್ಭುತವಾಗಿ, ಅದ್ಭುತವಾಗಿ, ಅತಿಶಯವಾಗಿ, ವಿಶೇಷವಾಗಿ ನಿನ್ನ ಮಹಿಮೆಯಿಂದ ತುಂಬಿಕೊಂಡಿರುವುದು. ಕರಗಳ ಮೇಲೆ ಎತ್ತಿ ಅಸಾಧಾರಣ, ಅಸಾಧಾರಣವಾದ ಮಹಿಮೆ. ಕವಿಯಲಿ ಕೊಂಚ ಶಬ್ದವಾಗಿ ಮಾರಿದ ಗಟ್ಟಿಯಾಗಿ, ಅಸಾಧಾರಣವಾದ ಮಹಿಮೆ. ಈ ಆಲಯವನ್ನು ಕವಿಯಲಿ ಮಹಿಮೆ. ಗಟ್ಟಿಯಾಗಿ ಕೂಗಿ, ಯೇಸು ಅಪ್ಪ ನಿನ್ನ ಮಹಿಮೆ, ಯೇಸು ಅಪ್ಪ ನಿನ್ನ ಮಹಿಮೆ, ಯೇಸು ಅಪ್ಪ ನಿನ್ನ ಮಹಿಮೆ. ಗಟ್ಟಿಯಾಗಿ ಕರಗಳನ್ನ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಗಟ್ಟಿಯಾಗಿ ಗಟ್ಟಿಯಾಗಿ ಕರಗಳ ತಟ್ಟಿ ತಟ್ಟಿ ಸ್ತೋತ್ರ ಮಾಡೋಣ. ಈ ಆಲಯದ ವೈಭವ ಇಂದಿನ ವೈಭವಕ್ಕಿಂತ ಮುಂದಿನ ವೈಭವ ಬಹಳ ವಿಶೇಷವಾಗಿರ್ತದೆ. ಕರ್ತನೇ, ನಿನ್ನ ಮಕ್ಕಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಚಿಕ್ಕವರಿಂದ ದೊಡ್ಡವರ ಪರ್ಯಂತರ ಯೇಸುವಿನ ನಾಮದಲ್ಲಿ ಮನಸ್ಸಾರೆ ನಾನು ಆಶೀರ್ವದಿಸಿದೆ. ಇವರ ಎಲ್ಲ ಎಲ್ಲೆಗಳನ್ನ ದಾಟಿ ಹೋಗುವ ಹಾಗೆ, ಇವರ ಸಂತೋಷಕ್ಕೆ ಇರುವ ಎಲ್ಲ ಎಲ್ಲೆಗಳು, ಸಮೃದ್ಧಿಗೆ ಇರುವ ಎಲ್ಲ ಎಲ್ಲೆಗಳು, ಹೆಚ್ಚಾಗುವುದಕ್ಕೆ ಇರುವ ಎಲ್ಲ ಎಲ್ಲೆಗಳು, ಗುಣಾಕಾರವಾಗುವುದಕ್ಕಾಗಿರುವ ಎಲ್ಲ ಎಲ್ಲೆಗಳು, ಮಹಿಮೆಯಿಂದ ಮಹಿಮೆಗೆ ಹೋಗಬೇಕಾಗಿರುವ ಎಲ್ಲ ಎಲ್ಲೆಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಅದನ್ನ ಹೊಡಿತಿದ್ದೇವೆ ಸ್ವಾಮಿ. ಎಲ್ಲ ಎಲ್ಲೆಗಳನ್ನ ಹೊಡೆದು ವಿಸ್ತಾರವಾಗಿ ಜೀವಿಸುವ ಹಾಗೆ, ಈ ವರ್ಷದಲ್ಲಿ ಇವರು ವಿಸ್ತಾರವಾಗಿ ಜೀವಿಸುವ ಹಾಗೆ. ಅದ್ಭುತ, ಅತಿಶಯ, ಮಹತ್ಕಾರ್ಯಗಳು ಇವರ ಬದುಕಲ್ಲಿ ನಡೆಯಲಿ ಸ್ವಾಮಿ. ಎಲ್ಲ ಮಹಿಮೆ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ. ಆಮೇನ್, ಆಮೇನ್. ಪ್ಲೀಸ್ ಬಿ ಸೀಟೆಡ್. ದಯಮಾಡಿ ಕುಳಿತುಕೊಳ್ಳ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬಿ ವಿತ್ ಯು. ಆಮೆನ್, ಆಮೆನ್.